ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸುಲೋಕ ಟವರ್ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಛಾಯಾಚಿತ್ರಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಕ್ಯಾನನ್ ಕ್ಯಾಮರಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಿತು. ಕಾರ್ಕಳ ತಾಲೂಕಿನ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾದ ಮಹೋತ್ಸವದಲ್ಲಿ ಭಕ್ತರ ಅಭೂತಪೂರ್ವ ಮಹಾಪ್ರವಾಹ ಕಂಡಿತು. ಕುಶಾಲನಗರ ಪಟ್ಟಣದ ಸುಲೋಕ ಟವರ್ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಛಾಯಾಚಿತ್ರಗ್ರಾಹಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಕ್ಯಾನನ್ ಕ್ಯಾಮರಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ಸುಲೋಕ ಟವರ್ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಛಾಯಾಚಿತ್ರಗ್ರಾಹಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಕ್ಯಾನನ್ ಕ್ಯಾಮರಾ ಕಾರ್ಯಾಗಾರದ ಉದ್ಘಾಟನೆಯನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೊಡಗು ಛಾಯಾಚಿತ್ರಗ್ರಾಹಕ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಆವರ್ತಿ ಮಹದೇವಪ್ಪ ಹಾಗೂ ಸಾಹಿತಿ ಶ್ರೀಮತಿ ಹಂಚೆಟ್ಟೀರ ಫ್ಯಾನ್ಸಿ ಮುತ್ತಣ್ಣ ಸೇರಿದಂತೆ ಶ್ರೀ ಗಣೇಶ ಫೋಟೋ ಪ್ಯಾಲೇಸ್ ಮತ್ತು ಶ್ರೀ ಗಣೇಶ ಕಲರ್ ಲ್ಯಾಬ್ ಮಾಲೀಕರಾದ ಶ್ರೀನಿಧಿ, ಎಸ್ಎಲ್ಎನ್ ಕಾಫಿ ಹಾಗೂ ಸಮಾಜ ಸೇವಕರಾದ ವಿಶ್ವನಾಥನ್, ಕೊಡಗು ಜಿಲ್ಲಾ ಛಾಯಾಚಿತ್ರಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ರೋಷನ್ ಮಡಿಕೇರಿ, ಪ್ರಧಾನ ಕಾರ್ಯದರ್ಶಿ ಲವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ನಿಮ್ಮ ಛಾಯಾಚಿತ್ರವನ್ನ ಮೂಲಕ ನೋಡುಗರನ್ನ ಸೃಷ್ಟಿ ಮಾಡಿದ್ದಾರೆ. ಇವತ್ತು ನಿಮ್ಮ ಅಹವಾಲುಗಳನ್ನು ಕೇಳುವಂತೆ ಮಾಡುವ ಕಿವಿಗಳನ್ನು ಕೂಡ ಸೃಷ್ಟಿ ಮಾಡಿದ್ದೀರಿ. ಅದು ನಿಜವಾಗಿ ಶ್ಲಾಘನೀಯ ಕ್ರಮ ಅಂತ ಹೇಳ್ತಾ, ಒಂದು ಛಾಯಾಚಿತ್ರ ಬಹುಶಃ ನೂರಾರು ಅಲ್ಲ ಸಾವಿರಾರು ಪದಗಳಿಗೆ ಮಿಗಿಲಾದ, ವಾಕ್ಯಗಳಿಗೆ ಮಿಗಿಲಾದ ಒಂದು ಸಂದೇಶವನ್ನು ಕೊಡಬಲ್ಲದು. ಇಡೀ ಮನೋಫಲಕವನ್ನು ಕಲಕುವಂತ ಅನೇಕ ಛಾಯಾಚಿತ್ರಗಳನ್ನು ನಾವು ಪತ್ರಿಕೆಗಳಲ್ಲಿ ಗಮನಿಸ್ತಾರೆ. ಸೊ ಒಂದು ಗುಜರಾತ್ನ ಗೋದ್ರ ಘಟನೆಯಲ್ಲಿ ಒಬ್ಬ ಅಂಗಲಾಚಿ ಆ ಅಸಹಾಯಕತೆಯಿಂದ ಆತ ಮೊರೆ ಇಡುತ್ತಿದ್ದಂಥ ದೃಶ್ಯ ಇಡೀ ಜಗತ್ತನ್ನು ಕಲಕಿಬಿಡ್ತು. ಅಥವಾ ಒಂದು ಅಸಹಾಯಕ ಸ್ಥಿತಿ, ಅದು ಸಾವಿರಾರು ವಾಕ್ಯಗಳಿಗೆ ಸಮನಾದಂಥ ಒಂದು ಮನಸ್ಸನ್ನ ಅದು ಕಲಕ್ತಾರೆ. ಮತ್ತೊಂದು ಛಾಯಾಚಿತ್ರ ಇಡೀ ಜಗತ್ತನ್ನು ಕಲಕಿದಂಥ ಸಾವಿರಾರು ಚಿತ್ರಗಳಿವೆ. ಒಂದು ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಹಸಿವಿನಿಂದ ಕಂಗಾಲಾಗಿ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿದ ದೇಶದಿಂದ ಸಮುದ್ರ ದಾಟಿಯೇ ಇನ್ನೊಂದು ಹೋಗ್ಬೇಕಾಗಿತ್ತು. ಸೊ ಗಡಿಗಳಲ್ಲಿ ಬಿಡ್ತಾ ಇರಲಿಲ್ಲ. ಒಂದು ದೇಶದ ಗಡಿಯನ್ನು ನಿಯಂತ್ರಣ ಮಾಡ್ತಿದ್ದಾರೆ. ಒಂದು ಸಣ್ಣ ಮಗುವನ್ನು ಎತ್ಕೊಂಡು ಪುರುಷ ಆ ಮಗು ತೀರ್ಮಾನಿಸ್ತದೆ. ಆ ಮಗುವಿನ ಶವ ಒಂದು ದಂಡೆಯಲ್ಲಿ ಇರ್ತದೆ. ಆ ಮಗುವಿನ ಮುಕ್ತ ಆ ಶವದ ಚಿತ್ರ ಚೆನ್ನಾಗಿ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಅದು ಎಷ್ಟು ಮುಗ್ಧತೆಯಿಂದ, ಅಸಹಾಯಕತೆಯಿಂದ ಸಮುದ್ರ ದಾಟಬೇಕಾದ ಪರಿಸ್ಥಿತಿಯಿಂದಾಗಿ ಅನಿವಾರ್ಯವಾದ ಸಾವನ್ನ ಆ ದೃಶ್ಯ ಇದೆಯಲ್ಲ, ಅದು ಕೋಟ್ಯಾಂತರ ಮಂದಿಯ ಮನಸ್ಸನ್ನು ಕಲಕುತ್ತದೆ. ಆ ಒಂದು ಚಿತ್ರ ಆ ದೇಶದ ಒಟ್ಟು ಆರ್ಥಿಕ ಮುಗ್ಗಟ್ಟಿನ ಒಟ್ಟು ಚಿತ್ರಣವನ್ನು, ಹಸಿವನ್ನು ಕಟ್ಟಿಕೊಳ್ತಾರೆ. ಸೊ ನಿಮ್ಮ ಛಾಯಾಚಿತ್ರಣಕ್ಕೆ ಅಂಥದ್ದೊಂದು ಶಕ್ತಿ ಇದೆ, ಅಂಥದ್ದೊಂದು ಅದ್ಭುತವಾದ ಒಂದು ಸಂದೇಶವಾಹಕರು ನೀವು ಆಗಿರ್ತೀರಿ. ಹಾಗಾಗಿ ನಿಮ್ಮ ಮೇಲೆ ಒಂದಷ್ಟು ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ಸೊ ಸಮಾಜದಲ್ಲಿ ಧನಾತ್ಮಕ ಅಂಶಗಳನ್ನು ಮೂಡಿಸುವಂಥ ಇಂಥದ್ದೊಂದು ಛಾಯಾಚಿತ್ರಗ್ರಹಣ ಜಗತ್ತನ್ನು ಒಂದಷ್ಟು ಪರಿವರ್ತನೆ ಮಾಡೋದಲ್ಲಿ, ಸುಧಾರಣೆ ಮಾಡೋದಲ್ಲಿ, ಮನಸ್ಸುಗಳನ್ನು ಒಂದು ಸಂವೇದನಾಶೀಲನಾಗಿಸೋದ್ರಲ್ಲಿ ಸಹಕಾರಿ ಆಗ್ತದೆ. ಮೈಸೂರು, ಮಂಡ್ಯ, ಚಾಮರಾಜ ಈ ಭಾಗದಿಂದೆಲ್ಲ ಬಂದು ನರಸೀಪುರದಿಂದ ಬಂದವ್ರೆ. ನನಗೆ ಆಶ್ಚರ್ಯ ಆಯ್ತು, ನಿನಗೇನಪ್ಪ ಇದು ಕೆಲಸ ಅಂತಂದೆ. ಅಣ್ಣ ನನಗೆ ಕಾರ್ಯಗಾರಕ್ಕೆ ಬರ್ಬೇಕು ಅನ್ನಿಸ್ತು, ಬಂದೆ ಅಂತ ಹೇಳ್ತವ್ರೆ. ಹಾಗಾಗಿ ಸ್ನೇಹಿತರೆ, ನಾವು ಛಾಯಾಗ್ರಹಣಕ್ಕೆ ಬಂದಾಗ ತಾವೆಲ್ಲ ನಮ್ಮನ್ನು ಬೆಳೆಸಿದ್ದೀರ. ಈಗಾಗಲೇ ನಾವು ಛಾಯಾಗ್ರಾಹಕರ ಒಂದು ಬ್ಯಾಂಕನ್ನು ಮಾಡಿ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಮೈಸೂರು ವಿಭಾಗದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಮಾಡಿದ್ದೀವಿ. ಸ್ನೇಹಿತರೆ, ಯಾರು ಈಗ ಎಲ್ಲರೂ ಸಿಬಿಲ್ ಕೇಳ್ತಾರೆ. ಸಿಬಿಲ್ ಇದ್ದವ್ರು ಮಾತ್ರ ಲೋನ್ ಕೊಡೋದು ಬಜಾಜ್ ಫೈನಾನ್ಸ್, HDFC. ನಾವು ಯಾವುದೇ ರೀತಿಯ ಸಿಬಿಲ್ ಏನು ಕೇಳ್ತಾ ಇಲ್ಲ ಸ್ನೇಹಿತರೆ. ನಮ್ಮ ಛಾಯಾಗ್ರಾಹಕರು 2 ಲಕ್ಷ ರೂಪಾಯಿ ಲೋನ್ ನಾವು ಕೊಡ್ತಾ ಇದ್ದೀವಿ ಕ್ಯಾಮ್ರಾ ತಗೊಳ್ಳಿಕ್ಕೆ. ಇದು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮನ್ನು ನೀವು ಬೆಳೆಸಿದ್ದೀರ. ನಾವೇನಾರ ಒಂದು ನಮ್ಮ ಸಾಹೇಬರು ಮಾದೇವಪ್ಪನವರು ಕೂಡ ತಗೊಂಡಿದ್ದಾರೆ.
ನಮ್ಮೊಂದು ಕೊನೆ ಆಸೆ ಇದೆ, ಛಾಯಾಗ್ರಾಹಕರ ಗೃಹ ನಿರ್ಮಾಣ ಸಹಕಾರ ಸಂಘ ಮಾಡಬೇಕು ಅಂತ. ಇದು ಆಲ್ರೆಡಿ ಮಾಡಿದ್ದೀವಿ, ಲೇಔಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಕರ್ನಾಟಕ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಛಾಯಾಗ್ರಾಹಕರ ಗೃಹ ನಿರ್ಮಾಣ ಸಹಕಾರ ಯಾರೂ ಮಾಡಿಲ್ಲ, ನಾವು ಮಾಡಿದ್ದೀವಿ ಸ್ನೇಹಿತರೆ. ಹೆಮ್ಮೆಗೆ ಹೇಳ್ತೀನಿ. ಫೋಟೋಗ್ರಫಿ ಬಗ್ಗೆ ಅದೆಷ್ಟು ನಾನು ಆವಾಗ ಅನ್ಸುತ್ತೋ, ಫೋಟೋಗ್ರಫಿಲೂ ಇಷ್ಟೊಂದು ಸುಂದರವಾದಂಥ ಒಂದು ಅನುಭವ ಇದೆಯಾ ಅಂತ ಅನಿಸ್ತು. ನಾವು ಗುಂಪು ಹೋದಾಗ ಶಾಪಿಂಗ್ ಇರಲಿ, ಅದು ನೋಡು ಇದು ನೋಡು, ಅಲ್ಲಿ ಹೋಗು ಅದು ನಮ್ದು ನಾವೇ ಒಂದು ಲೋಕಲಲ್ಲಿ ಇದ್ದರೆ ಬಟ್ ಸರ್ಗೆ ಏನೂ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಅವರ ಕ್ಯಾಮ್ರಾ ಇಟ್ಕೊಂಡು ಅವ್ರ ಪಾಡಿಗೆ ಅವರೇ ಯಾವುದೋ ದಿಕ್ಕು ಸರ್ ಎಲ್ಲಿ ಹೋದ್ರು, ಅಣ್ಣ ಎಲ್ಲಿ ಹೋದ್ರು ಹುಡುಗಿ ಇವ್ರದೇ ಲೋಕ. ಬಟ್ ಅದನ್ನ ಮತ್ತೆ ಅವರ ಫೋಟೋಸ್ನ ಹಾಕಿದಾಗ ನಮ್ಗೆ ಅನಿಸಿದ್ದು ಏನಂತಂದ್ರೆ ಇಷ್ಟೊಂದು ಅದ್ಭುತವಾಗಿದೆಯಾ ಫೋಟೋಗ್ರಫಿ ಅಂತ ಹೇಳುವಂಥದ್ದು ನಮಗೆ ಮತ್ತೆ ಅನಿಸಿದ್ದು. ನಿಜ ಒಂದು ಮಾತು ಇವ್ರು ಹೇಳಿದ್ರೆ ಅದರಲ್ಲಿರುವಂಥ ಡೆಡಿಕೇಶನ್ ಹೇಗೆ ಅಂತಂದರೆ, ಒಂದು ನೀವು ನೋಡಿರ್ಬೋದು ಒಂದು ಪಿಕ್ಚರ್ ಅಂದರೆ ಆ ಅಳಿಮರಿಗೆ ಭಯಕ್ಕೆ ಆಗಿರುತ್ತೆ. ಸೊ ಅವನು ಅದನ್ನು ಅವನು ಕರಿಬೇಕಾದ್ರೆ ಅವನ ಬಗ್ಗೆ ಆ ಅಳಿಮರಿಗೆ ಬಾಟ್ಲಲ್ಲಿ ಓಪನ್ ಮಾಡಿ ನೀರು ಕುಡಿಸ್ತಾನೆ. ಅದು ಗಡ್ಗಡ ಅಂತ ನೀರು ಕುಡಿದು ಅದು ಪಾಡು ಓಡೋಗುತ್ತೆ. ಸೊ ಆ ಸಣ್ಣ ಫೋಟೋಗ್ರಫಿಲಿ ಎಷ್ಟೊಂದು ಅರ್ಥ ಇದೆ ಅಲ್ವಾ. ಅದು ಒಂದು ನೀವು ನೋಡಿರ್ತೀರ, ಆಫ್ರಿಕಾ ಖಂಡದ ಒಂದು ಮಗು ಹೊಟ್ಟೆ ಹಸಿವಿನಿಂದ ಕಂಪ್ಲೀಟ್ ಅದೊಂದು ಎಲುಬಿನ ರೀತಿಗೆ ಬಂದಿರುತ್ತೆ. ಆ ಮಗು ಹಸಿವಿನಿಂದ, ಅದರಲ್ಲಿ ಯಾವ ಪದಗಳಿರಲ್ಲ, ಏನೂ ಇರಲ್ಲ, ಕೇವಲ ಆ ಮಗುವಿನ ಫೋಟೋ ಇರುತ್ತೆ. ಆ ಛಾಯಾಗ್ರಹ ನಮ್ಗೆ ಏನು ತಿಳಿಸ್ಕೊಡುತ್ತೆ ಅಂತಂದರೆ ಆ ಹಸಿವಿನ ಮಹತ್ವ ಏನು ಅಂತ ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳೋದು. ಹಾಗೇನೆ ಅವತ್ತಿಂದ ಇತ್ತೀಚಿನವರೆಗೆ ಕುಂಭಮೇಳದ ಒಂದು ಸುಂದರಿಯ ಕಣ್ಣು ಅದು ಎಲ್ಲಿವರೆಗೆ ಹೋಗಿದೆ ಅಂತಂದ್ರೆ, ಅದು ಬ್ಯೂಟಿ ಅಪ್ರಿಷಿಯೇಷನ್ ಅಥವಾ ಛಾಯಾಗ್ರಹದ ಮಹತ್ವ ನನಗೆ ಗೊತ್ತಿಲ್ಲ, ಅದು ಎಲ್ಲಿಗೋ ತಲುಪಿದೆ ಆ ಟಾಪಿಕ್ ಅಂತ ಹೇಳಬೇಕಾದ್ರೆ. ಖಂಡಿತವಾಗ್ಲೂ ಛಾಯಾಗ್ರಹಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೆ ಏನು ಹೇಳೋದು, ಆ ಡೆಡಿಕೇಶನ್ ಹೇಗಿರಲಿ ಅಂತಂದ್ರೆ, ನಮಗೆ ಏನೋ ಒಂದನ್ನು ಹೇಳಬೇಕು ಅಂತ ಅನಿಸಿದಾಗ ಆ ಒಂದು ಸಂದೇಶವನ್ನ ಕೇವಲ ಒಂದು ಫೋಟೋ ಮುಖಾಂತರ ಜನರಿಗೆ ತಲುಪಿಸುವಂಥದ್ದು ಖಂಡಿತ ಅದ್ರ ಬಗ್ಗೆ ಕೆಲಸ ಮಾಡೋರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳುತ್ತಾ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವ ಹಾಗೂ ಅಂತಿಮ ಪದಗ್ರಹಣ ಸಮಾರಂಭ ನಡೆಯಿತು. ಶಾಲೆಯ ಜನರಲ್ ತಿಮ್ಮಯ್ಯ ಪೆರೇಡ್ ಮೈದಾನದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಲೆಯ 12ನೇ ತರಗತಿಯ 61 ವಿದ್ಯಾರ್ಥಿಗಳ ಅಂತಿಮ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಸ್ತುತ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪರಿವೀಕ್ಷಣಾಧಿಕಾರಿಯಾಗಿ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ರವರು ಆಗಮಿಸಿದ್ದರು. ಮೊದಲಿಗೆ ಶ್ರೀಯುತರನ್ನ ಶಾಲೆಯ ಅಶ್ವದಳವು ಸ್ವಾಗತಿಸಿತು. ನಂತರ ಶಾಲಾ ಆವರಣದಲ್ಲಿರುವ ವೀರ ಯೋಧರ ಯುದ್ಧ ಸ್ಮಾರಕಕ್ಕೆ ಪುಷ್ಪಗುಚ್ಛವನ್ನು ಅರ್ಪಿಸುವುದರ ಮೂಲಕ ಗೌರವ ವಂದನೆ ಸಲ್ಲಿಸಿದರು. ಶಾಲೆಯ ಆಡಳಿತಾಧಿಕಾರಿಗಳಾದ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್ ಅವರು ಪರಿವೀಕ್ಷಣಾಧಿಕಾರಿಯನ್ನ ಜನರಲ್ ತಿಮ್ಮಯ್ಯ ಪೆರೇಡ್ ಮೈದಾನದಲ್ಲಿ ಸ್ವಾಗತಿಸಿದರು. ತ್ರಿವರ್ಣ ಧ್ವಜಾರೋಹಣದ ನಂತರ ಧ್ವಜವಂದನೆ ಸಲ್ಲಿಸಿ ರಾಷ್ಟ್ರಗೀತೆಯನ್ನ ಗಾಯನ ಮಾಡಲಾಯಿತು. ನಂತರ ಶಾಲಾ ವಿದ್ಯಾರ್ಥಿ ನಾಯಕ ಕೆಡೆಟ್ ಆದಿತ್ಯ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಮನೋಜ್ಞವಾದ ಪಥಸಂಚಲನವನ್ನು ನಡೆಸಲಾಯಿತು. ನಂತರ ಶಾಲೆಯ 2ನೇ ತರಗತಿಯ 61 ವಿದ್ಯಾರ್ಥಿಗಳು ತಮ್ಮ ಅಂತಿಮ ಪಥಸಂಚಲನವನ್ನು ಪರಿವೀಕ್ಷಣಾಧಿಕಾರಿಯ ಎದುರು ಮನೋಜ್ಞವಾಗಿ ನಡೆಸಿಕೊಟ್ಟರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ಅತ್ತೂರು ಸಂತ ಲಾರೆನ್ಸ್ ಬಸಲಿಕಾದ ಮಹೋತ್ಸವದಲ್ಲಿ ಭಕ್ತರ ಅಭೂತಪೂರ್ವ ಪ್ರವಾಹ ಕಂಡಿತು. ಕಾರ್ಕಳ ತಾಲೂಕಿನ ಅತ್ತೂರಿನ ಸಂತ ಲಾರೆನ್ಸ್ ಬಸಲಿಕಾದ ಮಹೋತ್ಸವ ಭಕ್ತರ ಅಭೂತಪೂರ್ವ ಮಹಾಪ್ರವಾಹವನ್ನು ಕಂಡಿತು. ಸಾವಿರಾರು ಭಕ್ತರು ಹರಕೆಗಳನ್ನು ಈಡೇರಿಸಲು ಮತ್ತು ತಮ್ಮ ಭಿನ್ನಹಗಳನ್ನು ಸಲ್ಲಿಸಲು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದರು. ಬಸಲಿಕಾದ ವಠಾರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ವಿಶಿಷ್ಟ ಬೆಳಕು ಮತ್ತು ಆಕರ್ಷಕ ಅಲಂಕಾರಗಳಿಂದ ಶೃಂಗಾರಗೊಂಡು ಭಕ್ತರ ಮನಸೆಳೆಯುವಂತಾಗಿತ್ತು. ಸರ್ವಧರ್ಮ ಸೌಹಾರ್ದತೆ ಈ ವರ್ಷದ ಮಹೋತ್ಸವದ ಕೇಂದ್ರ ವಿಷಯ. ಭರವಸೆ ನಮ್ಮನ್ನು ನಿರಾಸೆ ಮಾಡುವುದಿಲ್ಲ ಆಗಿದ್ದು ಸರ್ವಧರ್ಮ ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ. ಭಿನ್ನಹ ಸಲ್ಲಿಸಲು ಮತ್ತು ಸಂತ ಲಾರೆನ್ಸ್ ಅವರ ಪವಾಡಗಳನ್ನು ಸ್ಮರಿಸಲು ವಿವಿಧ ಧರ್ಮದ ಜನರು ಭಾಗವಹಿಸಿದ್ದರು. ಪ್ರಮುಖ ಬಲಿಪೂಜೆಗಳು ಮಹೋತ್ಸವದ 3ನೇ ದಿನದಲ್ಲಿ 10 ಬಲಿಪೂಜೆಗಳು ನಡೆದಿದ್ದು, ಬೆಳ್ತಂಗಡಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಪರಮ ಪೂಜ್ಯ ಲಾರೆನ್ಸ್ ಮುಕುಜಿ ಮುಖ್ಯ ಬಲಿಪೂಜೆಯನ್ನ ನೆರವೇರಿಸಿದರು. ಧಾರ್ಮಿಕ ಬೋಧನೆಯಲ್ಲಿ ಅವರು ಭರವಸೆ ಎಂದಿಗೂ ಆಶಾಭಂಗ ಮಾಡದು, ಕ್ರಿಸ್ತನಲ್ಲಿ ಒಂದಾಗಿ ಭರವಸೆಯ ಯಾಥಾರ್ಥಿಗಳಾಗಿ ಸಾಗಬೇಕೆಂದು ಸಾರಿದರು. ಗಣ್ಯರ ಭೇಟಿ ಮಹೋತ್ಸವದಲ್ಲಿ ಹಲವು ರಾಜಕೀಯ ಮತ್ತು ಸಾರ್ವಜನಿಕ ಗಣ್ಯರು ಪಾಲ್ಗೊಂಡರು. ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೋರೆಕೆ, ರಮಾನಾಥ್ ರಾಯ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಐವನ್ ಉಪಸ್ಥಿತರಿದ್ದರು. ಪಾದಯಾತ್ರೆ ಮತ್ತು ಭಕ್ತರ ಚಟುವಟಿಕೆಗಳು. ಶಿರ್ವಾ, ಪಾಂಬೂರು ಮತ್ತು ಮೂಡುಬೆಳ್ಳೆಯಿಂದ ಬಹಳಷ್ಟು ಜನ ಪಾದಯಾತ್ರೆಗೈದು ಅತ್ತೂರಿನ ಪುಣ್ಯಕ್ಷೇತ್ರವನ್ನು ತಲುಪಿದರು. ಪುಷ್ಕರಣಿಗೆ ಭೇಟಿ, ಮೊಂಬತ್ತಿ ಬೆಳಗುವಿಕೆ, ಪೂಜಾ ಭಿನ್ನಹ ಸಲ್ಲಿಕೆ, ಬಲಿಪೂಜೆ, ಪಾಪ ನಿವೇದನೆ ಸಂಸ್ಕಾರ ಮತ್ತು
ಪುಷ್ಪತೀರ್ಥದಲ್ಲಿ ಭಾಗವಹಿಸುವ ಮೂಲಕ ಭಕ್ತರು ತಮ್ಮ ಧಾರ್ಮಿಕ ನಂಬಿಕೆಯನ್ನು ದೃಢಪಡಿಸಿದರು. ಅತ್ತೂರಿನ ಸಂತ ಲಾರೆನ್ಸ್ ಬಸಿಲಿಕಾದ ಮಹೋತ್ಸವವು ಭಕ್ತರ ಆತ್ಮ ಸಂತೃಪ್ತಿಯೊಂದಿಗೆ ಧಾರ್ಮಿಕ ನಂಬಿಕೆ, ಸೌಹಾರ್ದತೆ ಮತ್ತು ಸಮುದಾಯ ಭಾವೈಕ್ಯತೆಯನ್ನು ಮತ್ತಷ್ಟು ಘನಗೊಳಿಸಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. ಅತಿ ವಿಜೃಂಭಣೆಯಿಂದ ಹಬ್ಬ ನಡೆಯುತ್ತಾ ಉಂಟು. ಆದಿತ್ಯವಾರದಿಂದ ಆರಂಭಗೊಂಡಲ್ಪಟ್ಟ ಈ ಹಬ್ಬವು ಇವತ್ತು ಮಂಗಳವಾರ, ಈಗ ಗಂಟೆ 8:30 ಆಗಲಿಕ್ಕಿದೆ. ಕಿಕ್ಕಿರಿದ ಜನಸ್ತೋಮವೇ, ಕಿಕ್ಕಿರಿದ ಜನಸಾಗರವೇ, ಕಿಕ್ಕಿರಿದ ಭಕ್ತ ಸಮೂಹವೇ ಈ ಪವಾಡಕ್ಕೆ ಸಾಕ್ಷಿ. ಇದುವೇ ಪವಾಡ. ಜಾಸ್ತಿ ಜನರು ಬರುವಂಥದ್ದು. ಇದು ಕೇವಲ ಸಾಂತಮಾರಿ ಅಂತಲ್ಲ, ಸಂತರನ್ನು ನೋಡಲು, ಸಂತರಿಂದ ಆಶೀರ್ವಾದ ಪಡೆಯಲು, ಸಂತರಿಂದ ಸಿಕ್ಕಿದಂಥ ಆಶೀರ್ವಾದಗಳಿಗೆ ಸ್ತುತಿಸ್ತೋತ್ರ ಮಾಡಲು, ಸಂತರಿಂದ ಇನ್ನೂ ಆಶೀರ್ವಾದ ಪಡೆಯುವಂತಾಗಲು ಈ ಒಂದು ಸಾಂತಮಾರಿಗೆ ಬಂದಿದ್ದಾರೆ. ಆದ್ದರಿಂದ ಭರವಸೆ ನಿರಾಶೆ ಪಡುವುದಿಲ್ಲ ಎನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಆದಿತ್ಯವಾರ 10:15ಕ್ಕೆ ನಮ್ಮ ಬಸಿಲಿಕದ ಬಾವುಟವನ್ನು ಅನಾವರಣಗೊಳಿಸಿ ಹಬ್ಬಕ್ಕೆ ಚಾಲನೆ ನೀಡಿದವರು. ಅಂದಿನ ದಿವಸ 8 ಬಲಿಪೂಜೆಗಳು ನಡೆದವು. ನಿನ್ನೆಯ ದಿವಸ 3 ಬಲಿಪೂಜೆಗಳು ಕೇವಲ ಅಸ್ವಸ್ಥರಿಗಾಗಿ ಮಾಡಿದ್ದವು. ಅದರಲ್ಲೂ ಕೂಡ ಭಕ್ತ ಸಮೂಹವೇ ಇತ್ತು. ಮತ್ತು ನಿನ್ನೆ ಸೋಮವಾರ 8 ಗಂಟೆಗೆ ಸರಿಯಾಗಿ ಶ್ರೀಮಾನ್ ಶ್ರೀನಿವಾಸ್ ಸಾಲ್ಯನ್ ಇವರ ಉಪಸ್ಥಿತಿಯಲ್ಲಿ ಯಕ್ಷಗಾನ ನಡೆಯಿತು. ಅತಿ ವಿಜೃಂಭಣೆಯಿಂದ ಯಕ್ಷಗಾನ ನಡೆಯಿತು. ಸಂತ ಲಾರೆನ್ಸರ ಮಹಾತ್ಮೆ ಎನ್ನುವಂಥ ಯಕ್ಷಗಾನ. ಇವತ್ತು 10 ಬಲಿಪೂಜೆಗಳು ನಡೆದವು. ಈ ಬಲಿಪೂಜೆಗಳಲ್ಲಿ ಎಲ್ಲವೂ ವಿಶೇಷವಾಗಿ ನಡೆಯಿತು. 5:30 ಬಲಿಪೂಜೆಗೆ ನಮ್ಮ ಬೆಳ್ತಂಗಡಿ ಧರ್ಮಾಧ್ಯಕ್ಷರಾದ ಅತಿವಂದನೆಯ ಬಿಷಪ್ ಲಾರೆನ್ಸ್ ಮುಕ್ಕುಳಿಯವರು ಬಂದಿದ್ದರು. ಸರ್ವಸಮಾನ್ವಯ ಈ ಜಾಗದಲ್ಲಿ ಭರವಸೆಯನ್ನಿಟ್ಟುಕೊಂಡು ಬಂದಿರುವಂಥ ಜನರಿಗೆ ದೇವರು ಕೈ ಬಿಡುವುದಿಲ್ಲ ಎನ್ನುವಂತಹ ವಿಶೇಷ ರೀತಿಯ ಸಂದೇಶವನ್ನು ಅವರು ನೀಡಿದರು. ಹೌದು ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸರು ಯಾವತ್ತೂ ಯಾರಿಗೂ ಕಮ್ಮಿ ಮಾಡಿಲ್ಲ. ಎಲ್ಲವೂ ಭರವಸೆಯಿಂದ ಆಗಿರುತ್ತದೆ ಎನ್ನುವಂಥ ಸಂದೇಶದೊಂದಿಗೆ ನಾಳೆ ಮತ್ತು ನಾಡದು 10 ಬಲಿಪೂಜೆಗಳು ನಡೆದು ಕೂಡ ಗುರುವಾರ ಕೂಡ ಹೆಚ್ಚಿನ ಬಲಿಪೂಜೆಗಳು ನಡೆಯಿತು. 8:30 ಸಂಜೆ ರಾತ್ರಿಯ ಕಡೆಯ ಬಲಿಪೂಜೆ ಇದೆ. ಈ ಸಂದರ್ಭದಲ್ಲಿ ಎಲ್ಲರಿಗೆ ನಾನು ಸ್ವಾಗತಿಸುತ್ತೇನೆ. ನಮ್ಮ ಪಾಲಕರಾದ ಪವಾಡ ಪುರುಷ ಸಂತ ಲಾರೆನ್ಸರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಈ ಕ್ಷೇತ್ರವನ್ನು ಆಶೀರ್ವದಿಸಲಿ, ಇಲ್ಲಿ ಬರುವಂಥ ಯಾತ್ರಾರ್ಥಿಗಳನ್ನು ಆಶೀರ್ವದಿಸಲಿ, ಇಲ್ಲಿರುವಂಥ ಭಕ್ತಾದಿಗಳನ್ನು ಆಶೀರ್ವದಿಸಲಿ. ಅವರ ಹೃದಯ ಮನಸ್ಸಿನ ಪ್ರಾರ್ಥನೆಗಳನ್ನು ಕೇಳುವಂತಾಗಲಿ. ದೇವರ ಮುಖೇನ ಅವರ ಕರುಣೆ, ದಯೆ, ಅನುಕಂಪ, ಆಶೀರ್ವಾದ ಎಲ್ಲರಿಗೂ ಸಿಗುವಂತಲಿಂದ ಆಶಿಸುತ್ತಾ, ಈ ನಾಡಿಗೆ, ಈ ದೇಶಕ್ಕೆ, ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲೆಂದು ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಕ್ರಿಸ್ತ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಿತು. ವಿದ್ಯಾರ್ಥಿಗಳು ಹಾಗೂ ಯುವಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಸಾಧನೆ ಮಾಡಬೇಕೆಂದು ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಗದೀಶ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ದ್ವಿತೀಯ ಪಿಯುಸಿ ನಂತರ ಮುಂದೇನು ಜೀವನದಲ್ಲಿ ಸಾಧನೆ ಮಾಡಲು ಯಾವ ಕೋರ್ಸ್ ಇಲ್ಲವೇ ಪದವಿ ವ್ಯಾಸಂಗ ಮಾಡಬೇಕೆಂಬ ಚಿಂತೆಯು ಎಲ್ಲ ವಿದ್ಯಾರ್ಥಿಗಳನ್ನು ಕಾಡುವ ಸಮಸ್ಯೆಯಾಗಿದೆ. ತಾಂತ್ರಿಕ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯಬೇಕೆಂಬ ಆಸೆಯು ಕೈಗೆ ಎಟುಕದೇ ಇದ್ದ ಸಂದರ್ಭದಲ್ಲಿ ಪರ್ಯಾಯ ಪದವಿ ಕೋರ್ಸ್ಗಳನ್ನು ಮಾಡಿ ಸಾಧನೆ ಮಾಡುವುದು ಜಾಣ, ಬುದ್ಧಿವಂತ ವಿದ್ಯಾರ್ಥಿಗಳ ಲಕ್ಷಣವಾಗಿರುವುದರಿಂದ ವಿದ್ಯಾರ್ಥಿಗಳು BA, BCom, BSc, BCA, BBM, ಜರ್ನಲಿಸಂ ಸೇರಿದಂತೆ ತಾವು ಆಸಕ್ತಿ ಹೊಂದಿರುವ ಯಾವುದೇ ಪದವಿ ಶಿಕ್ಷಣ ಪಡೆದುಕೊಂಡು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ಸಾಧಕರಾಗಿ ಹೊರಹೊಮ್ಮಬೇಕೆಂದು ಜಗದೀಶ್ ಮನವಿ ಮಾಡಿದರು. ಫೆಬ್ರವರಿ 6ರಂದು ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ಹಬ್ಬದ ಅಂಗವಾಗಿ ರಾಜ್ಯಮಟ್ಟದ ಜಾನಪದ ಗೀತ ಗಾಯನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಆಸಕ್ತ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ್ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಎಸ್ PU ಕಾಲೇಜಿನ ಪ್ರಾಂಶುಪಾಲರಾದ ರಾಘವೇಂದ್ರ ಪ್ರಸಾದೇಗೌಡ, ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕೀರ್ತಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಧೀಕ್ಷಕರಾದ BA ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು.
BA ಮಾಡಬೇಕು. ಈ ಕಡೆಪ್ಪ ಏನು ಮಾಡಬೇಕಂತ ಅಂದ್ಕೊಂಡಿದ್ವಿ? BBA BCA ವೆರಿ ಗುಡ್. ಸೊ ಈಗ ಜಾಬ್ ತಗೊಳ್ಬೇಕಾದ್ರೆ ಎಲ್ಲರೂ ಜಾಬ್ ಮಾಡಬೇಕಲ್ವಾ? ಎಸ್ಪೆಷಲಿ ಹೆಣ್ಮಕ್ಳು ಓದ್ಬಿಟ್ಟು ಅಡುಗೆ ಮನೆ ಸೇರ್ಕೊಳ್ಳೋದಿದೆಯಲ್ಲ, ಅದು ಮಹಾನ್ ಅಪರಾಧ. ಅದು ಓದ್ಬಿಟ್ಟು ಏನು ಮಾಡಬೇಕು? ನೀವೆಲ್ಲ ಜಾಬ್ ಮಾಡಬೇಕು. ಉದ್ಯೋಗ ಪುರುಷ ಲಕ್ಷಣ ಬಂದೆ ಅಲ್ವಾ? ನೀವು ಖಂಡಿತವಾಗೂ ಕೂಡ ಜಾಬ್ ಮಾಡಲೇಬೇಕು. ಜಾಬ್ ಮಾಡಬೇಕಂದ್ರೆ ಒಂದು ಸೊ ಈಗ ನಾವು ಬಂದಿರ್ತಕ್ಕಂಥದ್ದು KR ಗೌರ್ಮೆಂಟ್ ಬೈಡ್ ಕಾಲೇಜ್ ನೋಡಿದ್ದೀರಾ? ಸ್ವಲ್ಪ ಒಳಗಡೆ ಇದೆ ಅಲ್ವಾ? ಗೌರ್ಮೆಂಟ್ ಕೋರ್ಸನ್ನು ಆರಿಸ್ಕೊಳ್ಬೇಕು. ಯಾಕೆ ಆರಿಸ್ಕೊಳ್ಬೇಕು? ಸೊ ಅನ್ನೋದ್ರ ಬಗ್ಗೆ ಒಂದು 2 ಮಾತು ಮಾತಾಡ್ತೀವಿ. ಆಗ್ಬೋದಾ? ಇದೆಲ್ಲ ಡಿಗ್ರಿ ಮಾಡಲೇಬೇಕು ಅನ್ನೋದು ಆಯ್ಕೆ ಸಮಸ್ಯೆ ಇರ್ಬೋದು. ನಿಮ್ಮ ಸಮಸ್ಯೆಗಳನ್ನು ಇವತ್ತು ನಾವು ಕ್ಲಿಯರ್ ಮಾಡ್ತೀವಿ. ಸೊ ಮೊದಲನೇದಾಗಿ ನಮ್ಮ ಕಾಲೇಜಲ್ಲಿ ನೀವು ಏನೇನು ಕೋರ್ಸ್ ಹೇಳಿದ್ರಿ, BA ಕೋರ್ಸ್ ಅದು ನಮ್ಮಲ್ಲಿದೆ. ಅದರಲ್ಲಿ ಕಾಂಬಿನೇಷನ್ಸ್ ಅಂತೂ HEP, HES, HEK. ಸೊ ಈ ಥರದ್ದು ನಿಮಗೆ ಆಯ್ಕೆಗೆ ತುಂಬ ಅವಕಾಶ ಇದೆ. ನಮ್ಮಲ್ಲಿ ಜರ್ನಲಿಸಮ್ ಇದೆ, ನಮ್ಮಲ್ಲಿ ಜಿಯೋಗ್ರಫಿ ಒಂದು ಕಾಂಬಿನೇಷನ್ ಸಿಗುತ್ತೆ ನಿಮಗೆ. ಸೊ ಅದಕ್ಕಿಂತಲೇ ಯಾವುದು ಜರ್ನಲಿಸಮ್ ಮತ್ತು ಜಿಯೋಗ್ರಫಿ ಆ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ನಿಮಗೆ BA ಕೋರ್ಸ್ಗಳು ನಮ್ಮಲ್ಲಿ ಅವಕಾಶಗಳಿದೆ. ಸೊ ಬಾಯ್ಸ್ ಅಷ್ಟೇ ನಿಮಗೂ ಕೂಡ ಸಾಕಷ್ಟು ಇದೆ. ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಇದೆ. ನಮ್ಮಲ್ಲಿ ಸುಮಾರು ಮಕ್ಕಳು ಈ ಜಿಂದಾಲ್ ಸ್ಕಾಲರ್ಶಿಪ್ಪನ್ನು ತಗೊಳ್ತಾರೆ. ಸೊ ಒಂದೊಂದು ಇಯರ್ಗೂ ಕೂಡ 1000 ರೂಪಾಯಿ ಸ್ಕಾಲರ್ಶಿಪ್ ನಮ್ಮಲ್ಲಿ ಬರ್ತಾ ಇದೆ. ಆಯಿತಾ? ಸೊ ಇದಲ್ಲದೆ ನಮ್ಮಲ್ಲಿ ವಿಶೇಷ ಅಂತ ಹೇಳಿದರೆ, ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಂಡು ಜಾಬ್ ತಗೊಳ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರೋ, ಕಾಂಪಿಟೇಟಿವ್ ಎಕ್ಸಾಮಿಂದ ಯಾವುದಾದ್ರು KAS ಇರ್ಬೋದು, IAS ಇರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು. ಸೊ ಈ ಥರದ್ದು ಏನಾದ್ರು ಅಂದ್ಕೊಂಡಿದ್ದೀರಾ? ಎನಿಬಡಿ? UPSC ಎಕ್ಸಾಮಿನೇಷನ್, KPSC ಎಕ್ಸಾಮಿನೇಷನ್ಸ್ ಇಲ್ಲ? ಓಕೆ, ನೋ ಇಶ್ಯೂ ಆಯಿತು. ಸೊ ಆ ಥರ ಏನಾದರೂ ಇತ್ತು ಅಂತ ಹೇಳಿದರೆ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಕ್ಲಾಸ್ಗಳನ್ನು ಮಾಡ್ತೀವಿ. ಫ್ಯಾಕಲ್ಟಿ ಎಲ್ಲರೂ ಕೂಡ ಹೈಲಿ ಕ್ವಾಲಿಫೈಡು, ಹೈಲಿ ಎಜುಕೇಟೆಡು, ವೆಲ್ ರೆಡ್. ಸೊ ಹಾಗಾಗಿ ನಿಮಗೆ ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್, ನಾಟ್ ಓನ್ಲಿ ಅವೈಲಬಿಲಿಟಿ ಆಫ್ ಕೋರ್ಸಸ್, ಸೊ ವಿ ಆಲ್ಸೋ ಪ್ರೊವೈಡ್ ವೆರಿ ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ಅವರ್ ಕಾಲೇಜ್. ಸೆಕೆಂಡ್ಲಿ, ಇನ್ನೇನು ಜಾಯ್ನ್ ಆಗಬೇಕು ನಮ್ಮ ಕಾಲೇಜ್ಗೆ ಅಂದರೆ, ನಮ್ಮಲ್ಲಿ ತುಂಬ ದೊಡ್ಡ ಲೈಬ್ರರಿ ಇದೆ, ವೆರಿ ಗುಡ್ ಲೈಬ್ರರಿ. ಎಷ್ಟು ಬುಕ್ಸ್ ಇರ್ಬೋದು ಅಂದರೆ 50,000 ಬುಕ್ಸ್ ಇದೆ. ಎಷ್ಟು? 50,000 ಬುಕ್ಸ್. ನಿಮಗೇನು ಬುಕ್ಸ್ ಬೇಕಾದರೂ ಕೂಡ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ. ಆಮೇಲೆ ಇಂಟರ್ನೆಟ್ ಮತ್ತು ವೈಫೈ ಫೆಸಿಲಿಟಿ ನಮ್ಮಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೀವು ಆನ್ಲೈನಲ್ಲಿ ಯಾವುದೇ ಒಂದು ಕ್ಲಾಸ್ಗಳನ್ನು ಯೂಟ್ಯೂಬಲ್ಲಿ ಕೇಳಬೇಕು ಅಂದರೆ ಯು ಕ್ಯಾನ್ ಆಕ್ಸೆಸ್ ಆ್ಯಂಡ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಅವರ್ ಫೆಸಿಲಿಟಿ. ಸೊ ಅದಾದ ನಂತರ ನಿಮಗೆ ಉಳಿದಂಥ ಬೇಸಿಕ್ ಫೆಸಿಲಿಟೀಸು, ನಿಮ್ಮ RO ಡ್ರಿಂಕಿಂಗ್ ವಾಟರ್ ಆಗಲಿ ಅಥವಾ ಹೈಜೆನಿಕ್ ಆಗಿ ಮೇಂಟೈನ್ ಆಗಿರ್ತಕ್ಕಂಥ ವಾಶ್ರೂಮ್ಸ್ ಆಗಲಿ, ಇವೆಲ್ಲವೂ ಕೂಡ ನಮ್ಮ ಕಾಲೇಜಲ್ಲಿದೆ. ಸೊ ಹಾಗಾಗಿ ನೀವು 6ನೇ ತಾರೀಕು, ಈಗಾಗಲೇ ಅಣ್ಣ ಹೇಳಿದ್ದಾರೆ, 6ನೇ ತಾರೀಕು ನಮ್ಮ ಕಾಲೇಜಲ್ಲಿ ಒಂದು ಕಲ್ಚರಲ್ ಫೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ವಿ ಆರ್ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ ಫಾರ್ ದಿ ಫೋಕ್ಲೋರ್ ಸಾಂಗ್ಸ್, ಜನಪದ ಗೀತ ಗಾಯನ ಸ್ಪರ್ಧೆ ಅಂತ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಸ್ಪರ್ಧೆಗೆ ನೀವು ಬನ್ನಿ. ಯಾರಾದರೂ ಹಾಡ್ತೀರಾ? ಇಲ್ಲಿ ಹಾಡೋರಿದ್ದೀರಾ? ಓದೋರೆಲ್ಲ ಕಾಣ್ತಾ ಇದ್ದಾರೆ, ಭಾಳ ಖುಷಿ ಆಗುತ್ತೆ. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಯು ದಟ್ ಎವ್ರಿಬಡಿ ಇಸ್ ರೀಡಿಂಗ್. ಐ ಆಮ್ ರಿಯಲಿ ಹ್ಯಾಪಿ. ಸೊ ಎನಿಬಡಿ ಈಸ್ ಹ್ಯಾವಿಂಗ್ ಎ ಪ್ಯಾಷನ್ ಆಫ್ ಸಿಂಗಿಂಗ್? ಹಾಡ್ತೀರಾ? ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಹಾಸನ ಜಿಲ್ಲೆ ಬೇಲೂರಿನ ಪುರಸಭೆಯಲ್ಲಿ ಆಶಯ ಸಮಿತಿ ಸಭೆ ಶಾಸಕರಾದ HK ಸುರೇಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಯಾವುದೇ ರೀತಿಯಲ್ಲಿಯೂ ಅಕ್ರಮ ಎಸಗದೆ ಆಶಯ ನಿವೇಶನಗಳನ್ನು ಅರ್ಹರಿಗೆ ವಿತರಣೆ ಮಾಡಲಾಗುವುದೆಂದು ಶಾಸಕ HK ಸುರೇಶ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಪುರಸಭೆಯಲ್ಲಿ ನಡೆದ ಆಶಯ ಸಮಿತಿ ಸಭೆಯಲ್ಲಿ ಮಾತನಾಡಿ, ಸರ್ಕಾರಿ ಜೂನಿಯರ್ ಕಾಲೇಜು ಹಿಂಭಾಗವಿರುವ ಗುಡಿಸಲು ನಿವಾಸಿಗಳಿಗೆ ಆದ್ಯತೆ ನೀಡಲಾಗುವುದು. ನಂತರ ಪೌರ ಕಾರ್ಮಿಕರು, ನೀರು ಸರಬರಾಜು ನೌಕರರು, ಪತ್ರಕರ್ತರು, ಮಾರ್ಗದರ್ಶಿಗಳು ಇವರಲ್ಲಿ ಯಾರಿಗೆ ನಿವೇಶನ ಇಲ್ಲವೋ ಅಂತವರಿಗೆ ನೀಡಲಾಗುವುದು. ರಾಯಪುರ ಬಳಿ 5 ಎಕರೆ ಸ್ಥಳವಿದ್ದು 191 ನಿವೇಶನ ನಿರ್ಮಿಸಲಾಗುತ್ತಿದೆ. ಪಟ್ಟಣದ
ನೆಹರು ನಗರದ ಮಸೀದಿ ಹಿಂಭಾಗದಲ್ಲಿ ಈ ಹಿಂದೆ ಆಶ್ರಯ ನಿವೇಶನಕ್ಕೆ ಪಡೆದಿದ್ದ ಸ್ಥಳ ಸರ್ವೆ ಮಾಡಿಸಿ ನಿವೇಶನವನ್ನಾಗಿ ಮಾಡಲಾಗುವುದು. ಆಶ್ರಯ ಸಮಿತಿಯ ಸದಸ್ಯರು ಸೇರಿದಂತೆ ಪುರಸಭೆಯ ಸದಸ್ಯರನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು. ಪುರಸಭೆಯ 23 ವಾರ್ಡಿನಲ್ಲಿ ಇರುವಂತಹ ನಿವೇಶನ ರಹಿತರಿಗೆ ನಿವೇಶನ ನೀಡುವಂತೆ ಸಮಿತಿಯ ಸದಸ್ಯ ಇಕ್ಬಾಲ್ ಅಹಮದ್, ಬಿಸಿ ಹರೀಶ್ ಮನವಿ ಮಾಡಿದರು. ಅಧಿಕಾರಿಗಳ ಸಮಿತಿಯೊಂದನ್ನು ರಚಿಸಲಾಗುವುದೆಂದು ತಿಳಿಸಿದರು. ಬಂಟೇನಹಳ್ಳಿ ಸಮೀಪ ಪುರಸಭೆಗೆ ಈ ಹಿಂದೆ ನಿವೇಶನಕ್ಕಾಗಿ ಪಡೆದಂತಹ ಭೂಮಿಯ ವಿವಾದ ನ್ಯಾಯಾಲಯದಲ್ಲಿದ್ದು ಶೀಘ್ರವೇ ಬಗೆಹರಿಸಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಶಾಸಕನಾಗಿ ನಾನು ಮುಖ್ಯಾಧಿಕಾರಿಗೆ ಹೀಗೆ ಮಾಡಬೇಕೆಂದು ಕೆಲವೊಂದು ಸೂಚನೆ ನೀಡಿದ್ದೇನೆ. ಅವರನ್ನ ನೀವು ಪ್ರಶ್ನಿಸುವ ಹಕ್ಕು ನಿಮಗಿಲ್ಲ. ಇಲ್ಲಿಗೆ ನಾನೇ ಸುಪ್ರೀಂ ಎಂದು ಸಮಿತಿ ಸದಸ್ಯ ಇಕ್ಬಾಲ್ ಅಹಮದ್ ಮಾತಿಗೆ ಶಾಸಕರು ಖಡಕ್ ಉತ್ತರ ನೀಡಿದರು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಕೆಲವೊಂದು ಸಲಹೆ ನೀಡಿದರು. ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಸದಸ್ಯರಾದ ಹರೀಶ್ ಇದ್ದರು. ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲದಲೇ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು. ಆಶ್ರಯ ಕಮಿಟಿ ಕೇವಲ ₹6.50 ಒಂದು ಸೈಟಿಗೆ ಕೊಡುತ್ತೆ. ಹಾಗಾಗಿ ನಾವು ಅಧ್ಯಕ್ಷರ ಜೊತೆ ಮಾತಾಡಿ 30 ಲಕ್ಷ ರೂಪಾಯಿನ ಅನುದಾನವನ್ನ ಡೆವಲಪ್ ಮಾಡೋದಕ್ಕೆ ಲೇಔಟ್ಗೆ ಇಟ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಯಲ್ಲಿ ಏನು PRD ಇಂದ ಬೋರ್ವೆಲ್ ಹಾಕ್ಸ್ತಕ್ಕಂಥದ್ದು, ಪಂಪು ಮೋಟರ್ ಹಾಕ್ಸ್ತಕ್ಕಂಥದ್ದು ಸಹ ಅಲ್ಲೊಂದು 3 ಲಕ್ಷ ರೂಪಾಯಿನ ಅನುದಾನವನ್ನು ಇಟ್ಟಿದ್ದೀವಿ. ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ ಸ್ಟೂಡೆಂಟ್ಸ್ಗಳು ಇವತ್ತು ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಕ್ಕಂಥದ್ದು ಆಗ್ತಾ ಇದೆ. ಗುರುತು ಮುಕ್ತ ಮಾಡಲಿಲ್ಲ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ಹಿಂದೇನೂ ಸಹ ಸಭೆಯಲ್ಲಿ ಮಾತಾಡಿದ್ದು ಏನಂತ, ಗುಡಿಸಲನ್ನು ಇರ್ತಕ್ಕಂಥವ್ರನ್ನ ತೆರವುಗೊಳಿಸ್ತಕ್ಕಂಥದ್ದಕ್ಕೆ ಅವರು 57 ಜನ ಪ್ಲಸ್ ಒಂದೇನೋ ಆಡಾಯಿತು, ಒಟ್ಟು 58 ಜನ ಅಂತಕ್ಕಂಥದ್ದನ್ನು ನಾವು ಮಾತಾಡಿದ್ದು. ಅದ್ರ ಜೊತೆಯಲ್ಲಿ ಪತ್ರಕರ್ತರಿಗೆ ನಿವೇಶನ ಇಲ್ಲದವ್ರಿಗೆ ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಮಾತಾಡಿದ್ದು. ಅದಾದಮೇಲೆ ಚನ್ನಕೇಶ್ವರ ಸ್ವಾಮಿ ಏನು ಗೈಡ್ಸ್ ಇದ್ದಾರೆ ಅವ್ರಿಗೆ, ಮತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ನಮ್ಮಲ್ಲಿ ಪೌರ ಕಾರ್ಮಿಕರು ಅವರಿಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯನ ಹಿಂದಿನ ಸಭೆಗಳಲ್ಲಿ 2 ಸಭೆಗಳಲ್ಲಿ ಮಾಡಿದ್ವಿ. ಅದರ ಆಧಾರದ ಮೇಲೆ ನಾವು ನೋಟಿಫಿಕೇಶನ್ನ ನಾವೇ ಹೇಳಿ ಮಾಡಿಸಿರೋದು. ಅದರಲ್ಲೇನು ಕೆಲಸ ಹೇಳಿ ಮಾಡಿಸಿರೋದನ್ನ ನಾವೇ ಅಂತಲೇ ಹೇಳಬೇಕು ಹೊರತು ಬೇರೆಯವರು ಬೆನ್ನು ತೋರಿಸ್ತಕ್ಕಂಥ ಕೆಲಸನ ನಾನು ಮಾಡೋದಿಲ್ಲ. ನನಗೆ ಅದರ ಇದು ಇಲ್ಲ. ನೋಟಿಫಿಕೇಶನ್ನ ನಾವೇ ಹೇಳೋದು, ಮಾಡಿರಿ ನೋಟಿಫಿಕೇಶನ್ನ ಮಾಡಿಸ್ಬಿಟ್ಟು ಈ ಥರದ 4 ಇದು ಮಾಡಿ ಅಂತ. ಅದರಲ್ಲಿ ನೀವೇನೋ ಆರೋಪ ಪ್ರತ್ಯಾರೋಪಗಳು ಮಾಡ್ಕೊಂಡ್ರೆ ಅದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಅದು ಮಾಡ್ತಕ್ಕಂಥದ್ದು ಇದಲ್ಲ. ಇದು ಒಂದ್ಸಲ ಸಭೆಯ ತೀರ್ಮಾನ ಅಂದಮೇಲೆ ಸಭೆಯ ತೀರ್ಮಾನ ಅಂತಿಮ ಇದು ಆಗೋಗಿದೆ. ಇವತ್ತು 4 ಏನು ಇದರಲ್ಲಿ ಫಲಾನುಭವಿಗಳೊಂದು ಪಟ್ಟಿ ಬಂದಿದೆ. 147 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಪರಿಶೀಲನೆಯನ್ನು ಮಾಡ್ತೀವಿ. ನೋಡಪ್ಪ, 147 ಜನದಲ್ಲಿ ಜೂನಿಯರ್ ಕಾಲೇಜಲ್ಲಿ 50 ಜನದ ಅಪ್ಲಿಕೇಶನ್ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದರ ಒಂದು ಕಮಿಟಿಯನ್ನು ಮಾಡ್ತೀವಿ ನಿಮ್ಮ ಗಮನದಲ್ಲಿರಲಿ. ನೀವು ಯಾರೋ ತಿಳ್ಕೊಂಡಂಗೆ ಇವರೇನೋ ವ್ಯಾಪಾರ ಮಾಡ್ಕೊತಾರೇನೋ, ಇವರೇನೋ ವ್ಯಾಪಾರ ಮಾಡಿ ಯಾವುದೋ ಇಲ್ಲಿ ಈ ಅವಧಿನಲ್ಲಿ ಆಗತಕ್ಕಂಥದ್ದಲ್ಲ. ಇದು ನಿಮ್ಮ ಇದರಲ್ಲಿ ಇಟ್ಕೊಳ್ಳಿ. ಇದನ್ನ ಅರ್ಜಿಗಳನ್ನ ಇತ್ಯರ್ಥ ಮಾಡೋಣ. ಇತ್ಯರ್ಥ ಮಾಡಿ ಒಂದು ಕಮಿಟಿನ ಮಾಡ್ತೀವಿ. ನೀವು ತಹಶೀಲ್ದಾರರು, ನಮ್ಮ PRD ಇಂಜಿನಿಯರು, ಯಾರು ಕಮಿಟಿಯನ್ನು ಮಾಡ್ತೀವಿ. ಕಮಿಟಿಯನ್ನು ಮಾಡಿ ಅವ್ರ ಕಮಿಟಿ ವರದಿಯನ್ನು ನಮಗೆ ಕೊಡಲಿ. ಮಾತಾಡಿ ಅದನ್ನು ಬರ್ಕಳಪ್ಪ ಕಮಿಟಿ ಮಾಡ್ತಕ್ಕಂಥದ್ದು. ಯಾಕೆ ಅಂತಂದರೆ ನಾಳೆ ಕಮಿಟಿಯ ಇಲ್ಲದಲ್ಲೇ ನಾವು ಏಕಾಏಕಿ ನಾವು ಮಾಡಿ ನಾವೇ ಪ್ರತಿಷ್ಠಿಸಬೇಕು. ಮಾಡಿ 13ನೇ ತಾರೀಕಿಗೆ ಅರ್ಜಿ ಕೊಡಬೇಕು. 8ನೇ ತಾರೀಕಿಗೆ ನೋಟಿಫಿಕೇಶನ್ ಮಾಡಿರಬೇಕು. ನಮ್ಮನ್ನು ನಮ್ಮ ಸದಸ್ಯರನ್ನ ಗಮನಕ್ಕೆ ತಗೊಳ್ಳೋದ್ರೆ ನಮ್ಮನ್ನು ಕಡೆಗಣಿಸಿ ಮಾಡಿದ್ರೆ ಬೇರೆ ಮೀಟಿಂಗ್ಗಳಲ್ಲಿ ನೀವು ಹೇಳಿದ್ರಿ ಅಧ್ಯಕ್ಷ ಏನಂತ ಹೇಳ್ಬಿಡ್ತಾನೆ. ನಾನು ಅಧ್ಯಕ್ಷನಾಗಿ ನಿಮ್ಮ ಜೊತೆ 2-3 ಮೀಟಿಂಗ್ ಮಾಡಿದ್ಮೇಲೆ ಆ ಡಿಸಿಷನ್ ತಗೊಂಡು ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನೋವೇ ಕ್ವಶನ್ ಆ ಪಾಯಿಂಟ್ ಮುಂದುವರಿಸಿ. ಅಲ್ಲ, ನಾನಿವಾಗ ಹೇಳೋದು ಅಧಿಕಾರ ಇಲ್ಲ ನಮ್ಮ ಸದಸ್ಯರಿಗೆ ಅಧ್ಯಕ್ಷ ಇಲ್ಲಿ ಚರ್ಚೆ ಮಾಡಿ ಅವ್ರ ಹತ್ರ ಚರ್ಚೆ ಮಾಡ್ತಾರೆ. ನಾವು ನಿಮಗೆ ಅವ್ರನ್ನ ಕೇಳೋದಕ್ಕೆ ನಾನು ಒಬ್ಬನೇ ಗಮನದಲ್ಲಿರಲಿ. ನೀವು ಅವ್ರನ್ನ ಟಚ್ ಮಾಡೋ ಅವಶ್ಯಕತೆ ನಿಮ್ಗೆ ಇಲ್ಲ. ನಮಗೆ ನೋಟಿಫಿಕೇಶನ್ ಮಾಡೋದು ಯಾರು? ಕ್ವಶನ್ ಮಾಡಿ. ಡ್ರಾಯಿಂಗ್ ಆಫೀಸರ್ ಯಾರು ಸರ್? ನಮಗೆ ನೋಟಿಫಿಕೇಶನ್ ಮಾಡೋದು ಯಾರು? ನಮಗೆ ಕಾನ್ಫರ್ಮ್ ಮಾಡೋದು ಯಾರು? ನೀವು ಅಧ್ಯಕ್ಷರು ಮಾಡೋಣ. ನೀವು ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ. ಅದೇ ಸರ್, ನಮ್ಮ ಸದಸ್ಯರನ್ನು ಗಮನ ಮಾಡೋದಾಗಿತ್ತಲ್ಲ. ನೋಡ್ರಿ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಒಬ್ಬರೇ, ಮಂತ್ರಿ ಮಂಡಲ ಎಲ್ಲ ಕೇಳ್ಬಿಟ್ಟು ಮಾಡಲ್ಲ. ಮುಖ್ಯಮಂತ್ರಿ ಯಾರಿಗೆ ಚೀಫ್ ಸೆಕ್ರೆಟರಿಗೆ ಆದೇಶ ಕೊಡ್ತಾರೆ. ನೋಟಿಫಿಕೇಶನ್ ಮಾಡ್ಬೇಕಾದ್ರೂ ಅಷ್ಟೇ, ಇದು ಅಷ್ಟೇ. ನಾನು ಆದೇಶನ ಇವ್ರಿಗೆ ಕೊಟ್ಟಿದ್ದೀನಿ, ಇದು ಮಾಡಿದ್ದಾರೆ. ಇದ್ರ ವಿಚಾರನ ನೀವು ಪ್ರಸ್ತಾವನೆ ಮಾಡೋದು ಸಮಯ ವ್ಯರ್ಥ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದ ಸುಲೋಕ ಟವರ್ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಛಾಯಾಚಿತ್ರಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಕ್ಯಾನನ್ ಕ್ಯಾಮರಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಿತು. ಕಾರ್ಕಳ ತಾಲೂಕಿನ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾದ ಮಹೋತ್ಸವದಲ್ಲಿ ಭಕ್ತರ ಅಭೂತಪೂರ್ವ ಮಹಾಪ್ರವಾಹ ಕಂಡಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.